ಬೋರೈ ಜಾವ್ ನೀನೇನು ಒಟ್ಟಿಗೆ ಅನ್ನ ತಿಂತೀಯ ಎಲ್ಲಿ ತಿಂತೀಯ ಜಾವ್ ಅಡಕುವಾಗ ತುಂಬ ಗೊಬ್ಬರನ ಪಟ್ಟೆ ಸೀರೆಲ್ಲ ನಾನು ನೇತ್ಕೊಂಡೈತಿ ನೀನು ಹಿಂಗೆ ಒಂದೊಂದು ಗಾಡಿ ತುಂಬಿರಿ ಯಾವನ್ ಹೊತ್ಕೊಂಡು ಹೋಗ್ತಾನೆ ಏನು ಒಂದು ಸಲ್ಲಿನೇ 2 ಸಲ್ಲಿನೇ ಬೈಗಾಗ ತಕ ಒತ್ತಾಕಬೇಕು. ಈ ಗೊಬ್ಬರ ಮಳೆ ಬಂದು ನೆಂದ್ಬಿಟ್ಟೈತಿ ನೋಡ್ಕೊಂಡು ತುಂಬ ಜಾಸ್ತಿ ತುಂಬಬೇಡ. ನೀನು ಒತ್ತಾಕಂಗಿದ್ರು ಗೊತ್ತಾಗೋದು ಸೆಲ್ಕೆಗೆ ತುಂಬ ಕಳಿಸ್ತೀಯ. ಏನಿಲ್ಲ ಪಟ್ಟೆ ಸೀರೆಲ್ಲ ನಾ ಸೇದ್ಕೊಂಡೈತಿ ನೋಡ್ಕೊಂಡು ತುಂಬ ರವ್ರವಷ್ಟು ಗೊಬ್ಬರನ. ಲೈ ಸೀನಪ್ಪ ನಿನ್ನ ಅರ್ಧನೇ ತುಂಬಿದಿ ಕಳ್ಳ, ನಾನು ತುಂಬ ತುಂಬಿದ್ದೀನಿ. ಒಂದು ಈಟು ತುಂಬಿದ್ದೀನಿ, ಅದು ಒತ್ಕೊಂಡು ಹೋಗಲ್ವೇ ಅದಕ್ಕೆ ಬಡ್ಕೊಂತೀನಿ ನಾನು. ಕೆಲ್ಸಕ್ಕೆ ಬರ್ಬೇಕಾರೆ ಎಣ್ಣೆ ಕುಡಿಬಾರ್ಕಲ್ಲ, ನಿನ್ನ ಕೈಲೇ ಒತ್ತಾಕಲ್ಲ ಬದುಕು ಮಾಡೋಕ್ಕಾಗಲ್ಲ ಅಂತಾನೆ. ನಾನು ಮಾತು ಕೇಳ್ದಂಗೆ 2 ಕ್ವಾರ್ಟ್ರ್ ಕುಡ್ಕೊಂಬ ಈಗ ನಿನ್ನ ಕೈಲಿ ಬದುಕು ಮಾಡೋಕ್ಕಾಕೈತೆ ಅಂದ್ಲ. ಬದುಕು ಬಾಳೆ ಮಾಡಿದ್ದಾದ್ಮೇಲೆ ಬೈನಾಗ ಹೋಗಿ ಎಣ್ಣೆ ಕುಡಿಯೋದು ನಾನು ನೋಡಿದ್ದೀನಪ್ಪ ಎಲ್ಲರೂ. ನೀನೇನು ಬದುಕು ಮಾಡುವಾಗೆಲ್ಲ ಎಣ್ಣೆ ಕುಡ್ಕೊಂಬಂದ್ರೆ ಹಾಕೈತೆ ಬದುಕು ಮಾಡೋಕ್ಕೆ. ಕೆಲ್ಸದ ಮೇಲೆ ಒಂದಿಟ್ಟು ಗೀಲಿರ್ಬೇಕಣ್ಣ. ಎಲೆ ಈ ಬದುಕು ಯಾಕೆ ಮಾಡ್ತೀರಿ ಮೈಗಳನ್ನ ಆಟ್ಕೊಳ್ಳ. ಕರೆಕ್ಟು ಕಣ್ಣೆ ಜಾವ್, ನೀನು ಹೇಳ್ತೀರ 100% ಕರೆಕ್ಟು. ನಾನು ಕುಡಿಬೇಡ್ದು ಅಂತಾನೆ ಇರ್ತೀನಿ, ಆದರೆ ಎಣ್ಣೆನೇ ನಾನು ಬಿಡಲ್ಲ. ಸೀನಪ್ಪ ಬಾ ಸೀನಪ್ಪ ಬಾ ಅಂತ ಕರೀತಿರ್ತೈತಿ. ಅಲ್ಕಣೆ ಜಾವ್, ನೀನು ಹೇಳಿದ್ದೆಲ್ಲ ಎಣ್ಣೆ ಕುಡಿದಂಗೆ ಕೆಲ್ಸಕ್ಕೆ ಬಾ ಅಂತಾನ. ನಮ್ಮ ತಾಯಣೆ ಕೈ ಕಾಲೆಲ್ಲ ನಡುಗ್ ತಗೋಣ ಜೋ. ಕುಡಿದಂಗೆ ಹೊಲ್ತ ಕಡೆಗೆ ಬರೋಕೆ ಆಗಲ್ಲ. ಎದ್ದ ಒಂದು ಈಟು ಚಿತ್ರಾನ್ನ ತಿಂದು ಬಂದಿದೆ ಮನೆಗೆ, ಕೈ ಕಾಲೆಲ್ಲ ಸೊರಗದಂಗಾಗಿ ಸುಸ್ತಾಕವೆ. ಬಿಸಿಲು ಬೇರೆ ಉರಿತೈತೆ, ಮಾಡೋದು ಬಿಸಿಲು ಮುಗ್ಗಾಮು. ಯಾಕೋ ಸುಸ್ತಾದಂಗ ಕೈ ಕಣಯ್ಯ. ಅಯ್ಯೋ ಗೌಡ್ರಿನ ಊಟ ಯಾವಾಗ ತಂದ್ರಜ? ಲೇ ಸೀನಾ, ಉಂಡ ಮೇಲೆ ನಾವು ಗೊಬ್ಬರ ಒತ್ತಕಾಕೈತೆ ಅಡಿಕೆ ಗಿಡಕ್ಕೆ. ಒಟ್ಟು ಬಾರಾದಂಗಾಗಿ ಹೊಟ್ಟೆ ಹಿಡ್ಕೊಂಡಂಗೆ ಹಾಕೈತೆ. ಅದಕ್ಕೆ ಗೌಡ್ರು ಬುತ್ತಿ ತರ ಒಟ್ಟತ್ಗೆ ಮಧ್ಯಾಹ್ನದ ಊಟ ತರ ಒಟ್ಟತ್ಗೆ ಒಂದು ಅರ್ಧ ಮುಕ್ಕಾಲು ಭಾಗ ಹಾಕನ್ಕಣ ಹೇಳಿ. ಇಲ್ಲ ಅದು ಉಂಡ ಮೇಲೆ ಬದುಕು ಮಾಡಕ್ಕೆ ಕಳ್ಳ ಹೋಗಲ್ಲ ರಪ್ನ. ಅವ್ನು ರಮೇಶನು ಒಯ್ದಾನಲ್ವ ನಿನ್ನ ಜೊತೆಗೆ? ಐದ ಕಣೆ ಜಾವ್, ರಮೇಶನು ಬಂದೆ ಅವನು ಕೂಲಿನ. ಅವನು ಆ ಕಡೆಯಿಂದ ಹಾಕ್ತಾ ಇದ್ದಾನೆ, ನಾನು ಈ ಕಡೆಯಿಂದ ಹಾಕ್ತಾ ಇದ್ದೀನಿ ಅಡಿಕೆ ಗಿಡ ಗೊಬ್ಬರನ. ರಮೇಶನೇ ಕಳಿಸ್ತೀನಿ ತಡಿ ಈ ಸಲ ಹೋಗಿ. ಇವು ಮನೆಯಾಳಾಗ ಹೋಗ ಈ ಕುಡ್ದು ಅದು ಯಾಕೆ ಬರ್ತಾರಪ್ಪ ಬದುಕು ಮಾಡೋಕ್ಕೆ. ಅಲ್ಲ ನಾನು ಕುಡಿತೀನಿ ಇಲ್ಲ ಅಂತಲ್ಲ, ಹಂಗಂದ್ಬಿಟ್ಟು ಏನು 7 ಹೊತ್ತಿಗೆಲ್ಲ ಕುಡ್ಕೊಂಡು ಕೆಲಸ ಮಾಡತಕ್ಕೆ ಬಂದ್ರೆ ಕೆಲಸ ಹಾಕವೇನ್ರಿ? ಇವನು ಸೀನು ಹೇಳಿದ್ದೀನಿ ಬಡ್ಕೊಂಡಿದ್ದೀನಿ ಬೇಡ ಕಳ್ಳ ಕುಡಿದು ಬರಬೇಡ ಅಂತಾನೆ. ನೋಡಿ ತಟ್ಟಾಡ್ಕೊಂಡು ಹೋಗ್ತಾನೆ. ಎಲ್ಲನ ಎಡಗಿಡವಿ ಬಿದ್ದು ಬದಿನ ಮೇಲೆ ಕಾಲಿಗೆ ಜಾರಿಗಿರಿ ಕೆಳಕ್ಕೆ ಬಿದ್ದು ಸೊಂಟ ಪಂಟ ನೈಸ್ಕೊಂಡ್ರಿ ಯಾರಪ್ಪ? ಪುಟ್ರಂಗಜ್ಜಿ ನೋಡಿದ್ರೆ ಗೋಳೋ ಅಂತ ಅಳ್ತೈತಿ. ಈ ನನ್ನ ಮಗನ ಏನೋ ಮಾಡಿ ಒಂದು ದಾರಿಗೆ ತರ್ಬೇಕಲ್ಲ. ಲೇ ಸೀನಪ್ಪ, ಆ ತಲೆ ಮೇಕೆ ಒಂದು ಸಿಂಬೆ ಬಟ್ಟೆ ನಾನು ಆಯ್ಕೆಮ್ಮ ಇದ್ದೆ ಅಂತ ನೋಡಲ್ಲ. ಬರೇ ತಲೆ ಗೊತ್ತಾಗ್ತಿದ್ದಲ್ಲ ಗೊಬ್ಬರನ ಬುಲ್ಡೆ 8 ಉರಿ ಏನಲ್ಲ. ಅಯ್ಯ ನಿನ್ನ ಅಲ್ವಲ್ಲ, ಯಾಕೋ ಹಿಂಗೆ ತಟ್ಟಾಡ್ಕೊಂಬತ್ತಿದ್ಯಾ ಇವತ್ತು? ಅಡಕುವಾಗ ಕುಡಿಯೋದಲ್ವೇ ಅನ್ಲ? ಅಯ್ಯ ನಿನ್ನ ಬೋಧನೆ ಎಗರ್ಕೊಂಬತ್ತಿಯಲ್ಲ ಎಡವುಕಣ ಹಂಗೇನ ನೋಡ್ಕೊಂಬಾರೋ ಎಲ್ಲನ ಬಿದ್ದಿದ್ಯೋ. ರಮೇಶ್ ಅಣ್ಣ, ಯಾವುದೇ ಕಾರಣಕ್ಕೂ ನಾನು ಬೀಳಲ್ಲ ಕಣಪ್ಪ. ಯಾಕೆ ಹೇಳು? ಅಣ್ಣವ್ರು ಹೇಳಿಲ್ವಾ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಕೇಳಿಸ್ತೇನಣ್ಣ? ರಮೇಶ್ ಅಣ್ಣ ಕೇಳಿಸ್ತೆ? ನಾನು ಬೀಳಲ್ಲ. ಬುಲ್ಡೆ ಉರಿಯಲ್ಲ ಕಣ್ರಿ ನನಗೆ, ಬರೇ ಬುಲ್ಡೆಗೆ ಒತ್ತಾಕದು ನಾನು. ನನಗೆ ಸಿಂಬೆ ಬಟ್ಟೆ ತಲೆ ಮೇಲೆ ಕಾಯ್ಕೊಂಬಿಟ್ರೆ ಸೆಕೆ ಆದಂಗೆ ಆಗ್ಬಿಟ್ಟು ತಲೆಯೆಲ್ಲ ಕೆರ್ಕೊಂಬಂಗೆ ಆಗ್ತೈತಿ. ಅದಕ್ಕೆ ನಾನು ಯಾವತ್ತೂ ಏನನ್ನ ಒತ್ತಾಕಬೇಕಾದ್ರೆ ಬರೇ ಬುಲ್ಡೆಗೆ ಒತ್ತಾಕೋದು. ಕೂದಲು ಜಾಸ್ತಿ ಇರೋ ಸುಮ್ಕಿರು ಉರಿಯಲ್ಲ ನನಗೆ. ಅಲ್ಲ ಕಳ್ಳಸಿನಪ್ಪ, ಗೌಡ್ರು 7 ಹೊತ್ತಿಗೆ ಬರ್ತಾರೋ, ಊಟ ಏನು ತತ್ತರ ಇಲ್ವಲ್ಲ, ನಾವೇ ಹೋಗ್ಬೇಕು. ರಮೇಶ್ ಅಣ್ಣ, ತಲೆಗೆಡಿಸ್ಕೊಂಬೋಬೇಡಪ್ಪ, ತಲೆಗೆಡಿಸ್ಕೊಂಬೋಬೇಡ ನೀನು. ಗೌಡ್ರು ಹೊಲ್ತಕ್ಕೆ ಕೆಲ್ಸಕ್ಕೆ ಬಂದಿದ್ಯಾ ಅಂತಂದ್ರೆ ಫುಲ್ ಊಟ ಬಿಡಿ ಬೆಂಕಿ ಪಟ್ನ. ರಾತ್ರಿಗೆ ಏನಾರ ರೋಸ್ಟ್ ಹಾಕ್ಯಂಬಂಗಿದ್ರೆ ಅದಕ್ಕೂ ರೆಡಿ ಇದ್ದಾರೆ ನಮ್ಮ ಗೌಡ್ರು. ಫುಲ್ ಊಟ
ಬಿಡಿ ಬೆಂಕಿ ಪಟ್ನ. ಏ ತತರ ಸುಮ್ಕಿರಪ್ಪ, ಮುದ್ದೆ ಊಟ ಹೇಳಿದ್ದೀನಿ. ಬೆಳಗ್ಗೆ ನಾನೊಂದು ಚಿತ್ರಾನ್ನ ತಿಂದು ಬಂದಿದೆ. ಹೊಟ್ಟೆ ತಳಮಾಳದೆ ಅಂತಿದ್ಕೊಂಡ್ರಿ ರಮೇಶಣ್ಣ. ಹೊಟ್ಟೆ ಹಸ್ದಂಗಾಗಿ ಇನ್ನೊಂದ್ಸಲಿ ಫೋನ್ ಮಾಡ್ತೀನಿ ಗೌಡ್ರಿಗೆ, ರಪ್ಪನ್ ತಾಂಬರಿ ಗೌಡ್ರಿ ಅಂತಾನೆ. ನಮ್ಮ ಸುಮಿತ್ರಕ್ಕ ಐತಲ್ಲ ಗೌಡ್ರಿ ಹೆಂಗಸ್ರು, ಅಯ್ಯಮ್ಮ ಬಿಡಪ್ಪ ನೀನು. 2-3 ಜನ ಹೆಚ್ಚಾಗೆ ಉಣ್ಬೋದು, ಆಟ ಕೊಟ್ಟು ಕಳಿಸ್ತೈತ್ ಬುತ್ತಿನ. ಯಾವತ್ತನ ಇವ್ರು ಅಲ್ತಕ್ಕ ಬದುಕಿಗೆ ಬರಲಿಲ್ಲ, ನಾವು ನೆಮ್ಮದಿಯಾಗಿ ಉಂಡೋಗ್ತೀವಪ್ಪ. ಬದುಕು ನೀನು ಯೋಟ್ ಮಾಡ್ಚೋ ಯೋಟ್ ಬಿಡ್ಚೋ ನಿನ್ಗೆ ಗೊತ್ತಿಲ್ಲ. ಆದರೆ ಉಂಬಕ್ಕಿ ಕದ್ರ ಮಾತ್ರ ನಮ್ಮ ಸುಮಿತ್ರಕ್ಕ ಐತಲ್ಲ, ಏನು ರಮೇಶಣ್ಣ, ಸುಮಿತ್ರಕ್ಕ ಐತಲ್ಲ, ನೀನು ಅನ್ನಪೂರ್ಣೇಶ್ವರಿ ಬಿಡಯ್ಯಮ್ಮ. ಸುಮ್ಮನೆ ಹೇಳೋದಲ್ಲ, ಮಂತಕ್ಕೆ ಹೋದಾಗ ಏನು ತಿಂಚ ಏನು ಬಿಡ್ಚ ರಾಮ ಭಗವಂತ ಬಿಡಪ್ಪ. ಅಲ್ವೋ ಸಿನಪ್ಪ, ಈಗ ಗೌಡ್ರು ಉಂಬಕ್ಕೊಂದಿಟ್ಟು ಲೇಟಾಗಿ ತರಲಿ ತೊಂದರೆ ಇಲ್ಲ. ಈಗ ಒಂದು ಕೆಲಸ ಮಾಡೋಣ, ಗೊಬ್ಬರದ ಗುಡ್ಡೆ ಈ ಕಡೆಗೆ ಐತೆ, ನಾವು ಆ ಕಡೆಗೆ ಹಾಸಿ ಸುತ್ತ ಬಳಸ್ಕೊಂಡು ಬರೋದ್ಕಿಂತ ಒಂದು ಕಡೆಯಿಂದನ ಹಾಕ್ಕೊಂಡು ಹೋಗ್ಬಿಡೋಣ ಅಡಿಕೆ ಗಿಡಕ್ಕೆ. ಬುಡ್ಬುಡ್ಕು ಹಾಕ್ಕೊಂಡು ಹೋಗ್ಬಿಟ್ರೆ ರಪ್ನ ಹಾಕವೆ ಹೆಂಗ? ಯಾಕೆಂದ್ರೆ ತಿರ್ಗಿ ಆ ಕಡೆಗೆ ಒಂದು ಲೋಡ್ ಐತಲ್ಲ, ಅದನ್ನು ಆ ಕಡೆಯಿಂದ ಹಾಕ್ಕೊಂಬರೋಣ. ಇಲ್ಲಿಂದ ಅಲ್ಲಿ ಒತ್ಕೊಂಡು ಹೋಗಿ ಹಾಕಿ ನಮಗೂ ಕಾಲು ನೈತವೆ, ತಿರ್ಗಾ ಸಾಗೋದು ಇಲ್ಲಿ ಬದುಕು ಹೆಂಗ? ಬುಡ್ಬುಕ್ಕೆ ನೋಡ್ಕೊಂಡು ಹಾಕ್ಕೊಂಡು ಹೋಗೋಣ. ಏ ರಮೇಶಣ್ಣ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಕಣಪ್ಪ ನೀನು. ಯಾಕೆಂದರೆ ಬದುಕು ಮಾಡೋದ್ರಾಗೆ ನನಗಿನ್ನು ನೀನು ಅನುಭವಿಸ್ತ. ನಾವು ಹುಡುಗರಾಟ ಉಂಡಾಗ ಕೊಣನ್ ಬದುಕು ಎದ್ದಾಗ ಅಂತಾರಲ್ಲ, ಹಂಗೆ ಬದುಕು ಮಾಡ್ತೀವಿ ಇಲ್ಲ ಅಂತನ, ಆದರೆ ಅನುಭವ ಕಮ್ಮಿ. ಅದಕ್ಕೆ ಹೇಳ್ತೀನಿ, ನಾನು ಬೇಕಾದ್ರೆ ಬೋರಾಜು ಅಂತ ತುಂಬಿಸ್ಕೊಂಡು ತಂದು ಕೊಡ್ತೀನಿ ನಿನಗೆ, ನೀನು ಬುಡ್ಬುಡ್ಕು ಆಯ್ಕೊಂಬಂದ್ಬಿಡು. ಗೌಡ್ರು ಹೇಳವ್ರೆ ಒಂದಿಟ್ಟು ಜಾಸ್ತಿನೇ ಹಾಕ್ರಿ ಗೊಬ್ಬರ ಅಂತಾನ. ಆದರೆ ನಾನು ಕೇಳಿರೋದೇನಂದ್ರೆ, ಈ ಕುರಿ ಗೊಬ್ಬರ ಈಟಂತೆ ಕಂಡ್ರಿ ಜಾಸ್ತಿನ. ಅಡಿಕೆ ಗಿಡಕ್ಕೆ ಜಾಸ್ತಿ ಹಾಕಬಾರ್ದು, ನೋಡ್ಕೊಂಡು ಹಾಕಬೇಕು ಅಂತ ಯಾರೋ ಹಿಂಗೆ ರಂಗನಾಥಪ್ಪನಂತವ್ರು ಹೇಳಿದ್ರು, ಕೇಳಿಸ್ಕೊಂಡಿದ್ದೆ. ಆಗ ನಾನು ಬೋರಾಜುಂತಿಂದ ತಂದ್ಕೊಂಡು ಕೊಡ್ತೀನಿ ಗೊಬ್ಬರನ. ನೀನು ಬುಡ್ಬುಡ್ಕು ಹಾಕ್ಕೊಂಬಾರಪ್ಪ, ಅಷ್ಟೊತ್ತಿಗೆ ಹೆಂಗೋ ಗೌಡ್ರು ಬರ್ತಾರೆ. ಲೇ ಸೀನಪ್ಪ, ರಪ್ಪ ಕಾಲಾಡ್ಕೊಂಬಾರೋ. ತಿರ್ಗಿ ಗೊತ್ತಾಗೈತೆ, ಎತ್ಲದನ ಮಳೆ ಬಂದ್ರೆ ಬದುಕು ಸಾಗಲ್ಲ. ರಪ್ಪ ಬಾ. ಬತ್ತೀನಿ ನಡಿಯಯ್ಯ ಅಂತ ತಲೆ ದಿಮ್ತಾನ, ಹಿಂಗೇನ ರಪ್ಪ ಬಾ ಅಂತಾನೆ. ಇನ್ಯಾಟ್ ಬರ್ತಾರೆ. ನಾನು ಬೇರೆ ಎಣ್ಣೆ ಕುಡಿದು ಬಂದುಬಿಟ್ಟಿದ್ದೀನಿ, ಒಂಥರ ಪ್ರಪಂಚವೇ ತಲೆ ಮೇಲೆ ಬಿದ್ದಂಗೆ ಆಗಿಬಿಟ್ಟೈತಿ. ನಮ್ಮ ತಾಯಿನಾಗೂ ಹೇಳ್ತೀನಿ, ಯಾರೇ ಬದುಕಿಗೆ ಹೋದ್ರೂ ಎಣ್ಣೆ ಕುಡ್ದು ಹೋಗ್ಬಿಡ್ದಪ್ಪ. ಅಯ್ಯಪ್ಪ ಸುಸ್ತಾದಂಗೆ ಕೈತೆ. ಬೇಕಾದ್ರೆ ಮೈನಾಗ ಒಂದಿಟ್ಟು ಎಣ್ಣೆ ಕುಡಿದ್ರೂ ತಪ್ಪಿಲ್ಲ, ಆದರೆ ಬದುಕು ಮಾಡುವಾಗ ಮಾತ್ರ ಶುದ್ಧವೇ ಮಾಡಬೇಕು. ಹೋಗಪ್ಪ, ಮೋಸ ಮಾಡ್ದಂಗೆ ಆಗಿಬಿಡೋದೈತಿಲ್ಲ ಅಂದರೆ. ರಮೇಶಣ್ಣ ಬರ್ತೀನಿ ನಡಿಯಪ್ಪ. ರಮೇಶಣ್ಣ, ಎಲ್ಲ ಹಾಕ್ತಾ ಇದ್ದೀರನಪ್ಪ ಗೊಬ್ಬರನ ಚೆನ್ನಾಕೆ? ಬುಡ್ಬುಡ್ಕು ಒಂದೊಂದು 2 ಅಡಿ ಜಾಸ್ತಿನೇ ಹಾಕ್ಯಂಬರ್ರಿ. ನಾವು ವರ್ಷಕ್ಕೊಂದೇ ಸಲ ಹಾಕೋದು. ನೋಡ್ಕೊಂಡು ಬೈವಾಗ ಹಾಕೊಂಬರ್ಬೇಕು, ಹುಳ ಹಪ್ಪಡೆ ಇರ್ತವೆ. ಏನೋ ರಮೇಶಣ್ಣ? ಹೂಕಂಗೌಡ್ರಿ, ಬೋರಾಜ ತುಂಬ್ಕೊಂಡು ಕೊಡ್ತಾ ಇದ್ದಾನೆ. ನಾನು ಸೀನಪ್ಪನು ಬುಡ್ಬುಡ್ಕು ಸುರ್ಕೊಂಬತ್ತಾ ಇದ್ದೀವಿ. ರಮೇಶಣ್ಣ, ನೀನೇ ಒಂದಿಟ್ಟು ತಲವಂದಿಗ. ಅವನು ಸೀನಪ್ಪ ಎಣ್ಣೆ ಕುಡ್ಕೊಂಬಂದ್ಬಿಟ್ಟವನೆ. ನೋಡ್ಕೊಂಡು ಬದುಕು ಮಾಡಿಸ್ಕೋಬೇಕು ಅವನ್ತಾಗೆ. ತಿರ್ಗಾ ನೀನೊಂದು ಮಾತಂಬೋದು, ಅವನೊಂದು ಮಾತಂಬೋದು, ಸಿಟ್ರೆ ಆಗೋದು ಅವೆಲ್ಲ ಮಾಡ್ಕೊಂಬಕೋಬೇಡ್ರಿ. ಹೆಂಗ? ಈಗ ಉಂಬಾಗ್ತಾ ಇದ್ದೀನಿ, ಬುತ್ತಿ ತಂದಿದ್ದೀನಿ, ಕುಕ್ಕಂಡು ಉಂಡ್ಬಿಡ್ರಿ. ಉಂಡು ನಿಧಾನಕ್ಕೆ ಎಲ್ಲ ಬುಡ್ಕು ಹಾಕಿಬಿಟ್ಟು ಬೈಗಾಗತ್ತಕನ ಎಲ್ಲ ಮುಗಿಸ್ಬಿಟ್ರಪ್ಪ, ನಿನ್ನ ಕೈ ಮುಗಿತೀನಿ. ಅದೇನೇ ಖರ್ಚಿರಲಿ, ನಾನು ನೋಡ್ಕೊಂತೀನಿ ಬೈನಾಗ. ಏನೋ ರಮೇಶಣ್ಣ, ಅವ್ನು ಸೀನಪ್ಪಗೂ ಹೇಳಿದ್ದೀನಿ, ಬೋರಾಜ್ಗೂ ಹೇಳಿದ್ದೀನಿ, ನಿಮ್ಮ ಮೂವರ್ಗೂ ಜವಾಬ್ದಾರಿ ಕಣಪ್ಪ ಇದು. ಎಲ್ಲ ಮುಗಿಸ್ಬಿಟ್ರಿ ಇವತ್ತು. ತಿರುಗಿ ನಾಳೆ ಕೆತ್ಲೋದನ 4-5 ದನಿ ಉದುರು ಬಿಟ್ರು, ಮಳೆ ಬಂದ್ರೂ ತೋಟದ ಕಾಲಿಕ್ಕಾಗಲ್ಲ. ಇವತ್ತು ಮುಗಿಸ್ಬಿಡ್ಬೇಕು, ಮಾಡಬೇರೆ ಹಾಕೈತಿ. ಇಲ್ಲ ಗೌಡ್ರಿ, ಅವನು ಸೀನಪ್ಪ ಯೋಟೆ ಕುಡಿದ್ರು ಬದುಕು ಬಾಳು ಮಾಡೋದ್ರಾಗೆ ಮೋಸ ಮಾಡಲ್ಲ. ಬಾಯಿ ಬಿಟ್ಟೆ ಹೇಳ್ಬಿಟ್ಟ, ಎಣ್ಣೆ ಕುಡ್ಕೊಂಡ್ ಬರಬಾರ್ದಾಯಿತು, ಇವತ್ತು ಕುಡಿದು ಬಿಟ್ಟಿದ್ದೀನಿ, ಕೈ ಕಾಲೆಲ್ಲ ಸುಸ್ತಾಗ್ಯಾವೆ. ಎದ್ದಾಗ ಒಂದು ಈಟೆ ಉಂಡು ಬಂದಿದ್ದೆ ಚಿತ್ರಾನ್ನ, ಹೊಟ್ಟೆ ಹಸ್ದಂಗೆ ಐತೆ, ಗೌಡ್ರಿಗೆ ಫೋನ್ ಮಾಡ್ಬೇಕು, ಅಪ್ಪನ ಊಟ ತರಬೇಕು ಅಂತಾನೆ ಅವನೇ ಮಾತಾಡ್ಕೊಂತಿದ್ದ.
ಬದುಕು ಮಾಡ್ತಾನೆ, ಕಳ್ಳಾಟ ಆಡಲ್ಲ, ಬದುಕು ಮಾಡ್ತಾನೆ. ಏನಂದರೆ ದರಿದ್ರದ್ದು ಎಣ್ಣೆ ಕುಡ್ಕೊಂಬಂದು ಒಂದಿಟ್ಟು ಎಡಬೋದು, ತಟಾಡ್ಕೊಂಬರೋದು, ಬದ ಎಡಬೋದು, ಇವು ಮಾಡ್ತಾನೆ. ಎಲ್ಲನ ಬಿದ್ದು ಸೊಂಟ ಗಿಂಟ ನಯಿಸ್ಕೊಂಡೇನೋ ಅಂಬೋದು ಒಂದು ಭಯ ಅಷ್ಟೇನ. ಅಷ್ಟು ಬಿಟ್ಟರೆ ಬದುಕು ಬಾಳು ಮಾಡ್ತಾನೆ ಚಂದಕ್ಕೇನ. ಇಲ್ಲ ಹೂ ಕಂಡ ರಮೇಶಣ್ಣ, ನಂದು ಅದೇ ಭಯನ. ಆ ಪುಟ್ರಂಗಜ್ಜಿ ಸಾರ್ ಹೇಳ್ತೈತೆ ನನಗೆ, ಗೌಡ್ರೆ ನಿಮ್ಮ ಹೊಲ್ತಾಗ ಕರ್ಕೊಂಡೋದಾಗ ಬೈವ ಕರ್ಕೊಂಡು ಹೋಗಿ ಬರ್ರಿ ನನ್ನ ಮಗನ್ನ, ಅವನು ಮೊದಲೇ ಶುದ್ಧವಾಗಿಲ್ಲ, ಎಣ್ಣೆ ಕುಡಿತಾನೆ ಅಂತಾರೆ ದಿನಾಲು ಹೇಳ್ತೈತಿ. ನಾನು ಈ ನನ್ನ ಮಗ ಹೇಳ್ತೀನಿ, ಆದರೂ ಇವ್ನಿಗೆ ಅರಸಾಗಲ್ಲ. ಯೋಟ್ ಬೈದ್ರು ಬಿಡ್ರಿ ಗೌಡ್ರೆ ಆತ ಇರತಕ್ಕ ನೆಮ್ಮದಿಯಾಗಿರ್ಬೇಕು ಅಂತ ನಾವೇನು ಹೇಳೋಣ ಹೇಳು. ಆಗ ಅಲ್ಲಿ ಬರ್ತಾಯಿದ್ದ ನೋಡು ತಟಾಡ್ಕೊಂಡು. ಏ ರಮೇಶಣ್ಣ, ಇದೇ ಗಿಲ್ ನಿಂತ್ಕೊಂಡಿಜ ನಡಿಯ ಕಂಡವ್ರೆ. ನೀನು ರಪ 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 ಬುಡ್ಕಾಯ್ಕೊಂಬರೋಣ, ರಪ್ಪನ ಗೊಬ್ಬರ ಹಾಕಿ ಮಂತಕ್ಕೆ ಹೋಗೋಣ ಅಂತ ಹೇಳಿದವನು ಇಲ್ಲಿ ಒಳ್ಳೆ ಕಲ್ಲು ಬಂಡೆ ನಿಂತ್ಕೊಂಡ್ಬಿಟ್ಟಿಜ. ನಡಿಯೋ ರಪ್ನಾಗ ಹೋಗೋಣ ಊರ ಕಡೆ ಐಕೆ. ಲೇ ಸೀನಾ, ತಡಿಲ ಒಂದ್ರ ಒಟ್ಟು. ನಾನು ಬಂದಿದ್ದೆ ನಿಂತ್ಕೊಂಡು ಮಾತಾಡ್ತಿದ್ದ. ಈಗ ಅವೆರಡು ತಟ್ಟಿನೂ ಹಾಕಿ ಬಂದ್ಬಿಡ್ರಿ ರಪ್ನ. ಬೋರಜ್ಜನ್ನು ಕರಿ, ಎಲ್ಲರೂ ಊಟ ಮಾಡಿಬಿಟ್ಟು ಆಮೇಲೆ ಗೊಬ್ಬರ ಹಾಕಕ್ಕೆ ಹೋಯ್ವಿಂತ್ರಿ. ಹೋಗ್ರಿ ರಪ್ನ ವೆರಡು ಬಾಂಡ್ಲಿ ಸುರಿದು ಹೋಗ್ರಿ ಹೋಗಿ. ಏ ಇರ್ಲಿ ಬಿಡ್ರಿ ಗೌಡ್ರೆ, ಏನು ತಲೆ ಗಿಡಿಸ್ಕೊಂಬಕ್ ಹೋಗ್ಬೇಡ್ರಿ. ಇನ್ನೊಂದು ಈಟ್ ಐತೆ, ಎಲ್ಲ ಹಾಕಿಬಿಟ್ಟು ಆಮೇಲೆ ಉಂಬಕ್ಕೆ ಕೂಕೊಂಬ್ತೀವಿ. ಏನು ರಮೇಶ್ ಅಣ್ಣ? ಎಲೆ ಹೋಗಲ್ಲ ಸೀನಾ. ಅಬ್ಬಾ ಹಂಗಾರೆ ನನಗೆ ಗೊತ್ತಿಲ್ಲ ನಿನ್ನ ಬಗ್ಗೆನ. ಹೊಟ್ಟೆಸ್ತೈತಿ ಅಂತಾನ ಪಾಪ ಅವ್ನು ರಮೇಶನ್ ಹೇಳ್ತಾ ಇದ್ದಾನೆ, ನಿನ್ಗೆ ಹೊಟ್ಟೆಸ್ತೈತೆ, ಎದ್ದಾಗ ಒಂದು ಈಟ್ ಚಿತ್ರಾನ್ನ ತಿಂದು ಬಂದಿದ್ದಂತೆ ನೀನು. ರಮೇಶಣ್ಣನು ಹೇಳ್ದ, ಹೋಗು ಅವೆರಡು ಬಾಂಡ್ಲಿ ಹಾಕಿ ಬಂದ್ಬಿಡ್ರಿ. ಆಮೇಲೆ ಅವನು ಬೋರಜ್ಜ ನೀನು ಮೂವರು ಕೂಕೊಂಡು ಉಂಬಿಂತ್ರಿ. ಹೋಗಿ ಹಾಕ್ಬೋಗ್ರಿ. ರಮೇಶಣ್ಣ ಹೋಗಪ್ಪ ರಪ್ನ. ಲೇ ಸೀನಪ್ಪ, ರಮೇಶಣ್ಣ ಹಂಗೆ ಬಾಂಡ್ಲಿಗಳು ಅಲ್ಲೇ ಹಾಕಿಬಿಟ್ಟು ಕಸ್ದವ್ನ ಕೈ ತೊಳ್ಕೊಂಬರ್ರೋ. ತಟ್ಟೆಗೆ ನೀರ ಇದ್ದಾವೆ, ಕೈ ತೊಳ್ಕೊಂಬರ್ರಿ. ನಾನು ಜಾಸ್ತಿ ತಂದಿಲ್ಲ ನೀರ. ಎದ್ದಾಗ ನಿಮಗೆ ಕುಡಿಯೋ ನೀರು ತಂದು ಕೊಟ್ಟಿದ್ನಲ್ಲ, ಮುಗ್ದೇವ ಇದಾವ ಇನ್ನೂ. ಗೌಡ್ರೆ ನೀರು ಇದ್ದಾವೆ, ನೀವು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ತಡೀರಿ ಬಂದ್ವಿ ನಾವು. ಸೀನಪ್ಪ, ರಮೇಶಣ್ಣ ಕೂಗಡ್ರಿ, ಊಟ ಮಾಡಿವಿಂತ್ರಿ. ಗೌಡ್ರೆ ಒಂದು ನಿಮಿಷ ತಡೀರಿ, ಪಾಪ ನಮ್ಮ ಬೋರಾಜನ್ನು ಕರಿತೀನಿ, ಊಟ ಮಾಡ್ಬಿಡ್ರಿ. ಓಯ್ ಬೋರಾಜು, ಬರಜು, ಗೌಡ್ರು ಊಟ ತಂದೇವ್ರು, ಉಂಡೋಗಿ ಮಾಡ್ಕೊಂಬಂತದೇನು ಬರಜ. ನೀನು ನಾಟುಗಾರನ ಮಗ. ಇಟ್ಟೊತ್ತಿನ ತಗ ಒಂದೊಂದೇ ಶೆಲ್ಕೆ ಹಾಕಿಬಿಟ್ಟು ಗೌಡ್ರು ಬತ್ತಲ್ಲೇನ ನೀನು ಆಕ್ಟಿವ್ ಆಗಿಬಿಟ್ಟಿದ್ಯ ನೋಡು ಮುನ್ಸ. ಬರಜು ಉಂಡೋಗ ಮಾಡ್ಕೊಂಬ ಬದುಕ ಬಾ. ಸೀನಾ, ಅವ ಪಾಪ ಅವ್ನು ಬೋರಜ್ಜನ ಕೈಲಿ ಆಗಲ್ಲ, ಸುಮ್ಕಿರ್ಲ. ಅಯ್ಯೋ ನೀನು ಅವನು ಬಿಡಲ್ಲ, ಜೀವ ತಿಂತೀಯ ನೀನು. ಸುಮ್ಮನಿರಿ ಗೌಡ್ರಿ, ನಾನು ನಕ್ಸಾರ್ಕೆ ತಮಾಷೆ ಮಾಡಕ್ಕಂಗಂದು. ಪಾಪ ನಮ್ಮ ಅಪ್ಪ ಏನು ವಯಸ್ಸು ನನ್ನ ಬೋರಾಜ, ಅವನು ಜೀವ ತಿನ್ಬೇಕಾಕೈತಿ. ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಕಿರ್ ನಕ್ಸಾರ್ ಕಾಡೋದು ಅಷ್ಟೇನ. ಗೌಡ್ರೆ ಒಳ್ಳೆ ಕುರಿ ಗೊಬ್ಬರ ಹೊಡ್ಸಿದಿರ ಗೌಡ್ರೆ. ಒಳ್ಳೆ ಪಶ್ಮ್ಯಾಗ ಚೆನ್ನಾಗೈತಿ ಗೊಬ್ಬರ ಮಾತ್ರ. ಹಂಗಾರೆ ಚೆನ್ನಾಗೈತೆ ಅಂದ್ಲ ಬೋರಾಜ ಗೊಬ್ಬರ. ಹೆಂಗೋ ಒಳ್ಳೇದು ಬಿಡಪ್ಪ ಆತ. ಈ ಹೆಂಗೋ ಹಾಕಿಬಿಟ್ರೆ ಒಂದ್ಸಲಿ ಹೆಂಗೋ ರೋಟ್ರಿ ಹೊಡೆಸ್ಬಿಡ್ತೀನಿ. ರೋಟ್ರಿ ಹೊಡ್ಸಿರಿ ಎಲ್ಲರ ಬುಡ್ಕೋಗಿ ಸೇರ್ಕೊಂಬತೈತಿ. ಬರ್ರಿ ತೊಳ್ಕೊಳ್ರಿ, ತೊಳ್ಕೊಂಬ ಈಗ. ಹಂಗಾರೆ ಕುಕ್ಕಡ್ರಿ ಉಂಬಿಂತ್ರಿ.